ನೇರಳೆ ಹಣ್ಣಿನ ಶರ್ಬತ್ ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಬೇಸಿಗೆಯಲ್ಲಿ ಮಸ್ಟ್ ಟ್ರೈ. ಹೆಲೋ ಫ್ರೆಂಡ್, ಇವತ್ತು ದೇಹಕ್ಕೆ ತಂಪು ಕೊಡುವ ತುಂಬಾ ರುಚಿಯಾದ ನೇರಳೆ ಹಣ್ಣಿನ ಶರ್ಬತ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ 1/4 kg ನೇರಳೆ ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬೀಜನ ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ ಸಿಗುವಂತಹ ಯಾವ್ದಾವ್ದೋ ಪ್ರಾಡಕ್ಟ್ ನ ಕೂಲ್ ಡ್ರಿಂಕ್ಸ್ ನ ಕುಡಿಯೋದ್ ಬಿಟ್ಟು ನ್ಯಾಚುರಲ್ ಆಗಿರುವಂತಹ ಈ ನೇರಳೆ ಹಣ್ಣಿನ ಶರ್ಬತ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೇದು. ಈಗ ಒಂದ್ ಮಿಕ್ಸಿ ಜಾರ್ಗೆ 1 ಕಪ್ ನೇರಳೆ ಹಣ್ಣನ್ನ ಸೇರಿಸಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, 3/4 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಪಿಂಕ್ ಸಾಲ್ಟ್ ನ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸಿ ಬೇಕಾದಷ್ಟು ತಣ್ಣೀರ್ನ ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಐಸ್ ಕ್ಯೂಬ್ ಹಾಕಿ ಮತ್ತೊಂದ್ಸರಿ ರುಬ್ಕೊಳ್ತಾ ಇದ್ದೀನಿ. ಈಗ ಒಂದ್ ತಟ್ಟೆಗೆ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಲಾಸಿನ ಹಂಚಿಗೆ ನಿಂಬೆ ಹಣ್ಣ ಉಜ್ಜಿ ಉಪ್ಪು ಮತ್ತೆ ಖಾರದ ಪುಡಿ ಮಿಶ್ರಣದಲ್ಲಿ ಅದ್ದಿ ಅಲಂಕರಿಸಿ. ಈಗ ಶರ್ಬತ್ತನ್ನ ಗ್ಲಾಸ್ಗೆ ಸೇರಿಸಿದ್ರೆ ತಂಪಾದ ರುಚಿಯಾದ ನೇರಳೆ ಹಣ್ಣಿನ ಶರ್ಬತ್ ಸವಿಯಲು ಸಿದ್ಧವಾಗಿದೆ. ಈ ನೇರಳೆ ಹಣ್ಣಿನ ಶರ್ಬತ್ ಒಮ್ಮೆ ಕುಡಿದ್ರೆ ನೇರಳೆ ಹಣ್ಣು ಕಂಡಾಗಲೆಲ್ಲ ಇದೇ ರೆಸಿಪಿ ನೆನಪಾಗುತ್ತೆ ನಿಮ್ಗೆ. ಹಾಗಿದ್ರೆ ಒಂದ್ಸರಿ ನೀವು ಕೂಡ ನೇರಳೆ ಹಣ್ಣಿನ ಶರ್ಬತ್ನ ಟ್ರೈ ಮಾಡಿ. ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭ ರೆಸಿಪಿಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.